ದಯವಿಟ್ಟು ಕೈ ಬಿಡ್ರಿ ತಮ್ಮ. ನೀವ 10 ಮಂದಿ ಎಷ್ಟು ಟೈಮ್ ಹಾಳು ಮಾಡ್ರಿ. ಸ್ವಲ್ಪ ರೀ ಸಾಹೇಬ್ರು ಬಿಡ್ರಿ, ಅವ್ರು ಸಾಹೇಬ್ರು ಬಿಡ್ರಿ. ಅಧ್ಯಕ್ಷ ನೋಡ್ರಿ, ಹಿರಿಯಾರ ಅಧ್ಯಕ್ಷ ನೀವು ಸಂಘಟನೆಯವ್ರಾಗಿ ನೀವು ಕೌಟುಕೊಪ್ಪ ಗ್ರಾಮಸ್ಥರು ಇವರಿಂದ 30,400 ರೂಪಾಯಿ ಕೊಟ್ಟಾರೆ. ಜೋರಾಗಿ ಚಪ್ಪಾಳಿ ಬಾರಿಸ್ರಿ. ನಮ್ಮ ಮತ್ತೆ 2ನೇ ದಿನಕ್ಕೆ ಅವರು ರಾತ್ರಿ ಆಗಲಿ ಇವತ್ತು ಚಳವಳಿಯಲ್ಲಿ ಭಾಗವಹಿಸಿ ರಾತ್ರಿ ಕೂಡ ಸಾಹೇಬ್ರ ಇಲ್ಲಿವರೆಗೆ 5:30 6 ಗಂಟೆ ಮಟ್ಟ ಕೂಡ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಅನಾಗೋರ ಕಾಲರ್ ಬಿಡೇನಪ್ಪ ನಿಮ್ಗೆ ಎಷ್ಟು ಹೇಳಿದ್ರು. ಬಿಜೆಪಿಯ ರಾಜ್ಯಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ BY ವಿಜೇಂದ್ರ ಸರ್ ಬಂದಾರ, ಈರಣ್ಣ ಕರಡಿ ಸಾಹೇಬರು ಬಂದಾರ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡ್ಕೊಳ್ಳಿ. ಓಕೆ, ಒಂದು ನಿಮಿಷ ಕೊಡ್ತೀನಿ. ಕುರ್ಚಿ ಹಾಕಿರ್ತಮ್ಮ. ಕುರ್ಚಿ ರಾಜು ಸಾಹೇಬರು ಕೂಡ ಬಂದಾರ. ಕುರ್ಚಿ ಮತಕ್ಷೇತ್ರದ ಮಾಜಿ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ P. ರಾಜೀವ್ ಸರ್ ಬಂದ, ಅವ್ರಿಗೆ ಕೂಡ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡ್ಕೊಳ್ಳಿ. ಭಾರತ್ ಮಾತಾ ಕಿ ವಂದೇ ವಂದೇ ಜೈ ಜವಾನ್ ಮಾಡ್ಕೊಳ್ತೀನಿ. ಮುಖಂಡರು ರಾಜ್ಯಾಧ್ಯಕ್ಷರು ಬಿಟ್ಟು ಎಲ್ಲರೂ ಸೈಡ್ ಸರಿ ಬಿಡೋದು. ನೀವೆಲ್ಲ ಬಿಜೆಪಿ ಕಾರ್ಯಕರ್ತರು ಕೈ ಮುಗಿದ್ಕೊಳ್ತೀನಿ. P. ರಾಜೀವ್ ಸರ್ ಮುಂದೆ ಬನ್ನಿ, ದಯಮಾಡಿ ಮುಂದೆ ಬನ್ನಿ. ಕಲಾರ್ ಇವಾಗ ನಿಮ್ ಶಶಿಕಾಂತ್ ಗುರುಗಳು ಎದಿನ ಕಾಲಿಟ್ಟಂಗ ಮಹಂತೇಶ್ ಒಕ್ಕಂದವರು ಕಬ್ಬು ಬೆಳೆಗಾರರ ಪರವಾಗಿ, ಉತ್ತರ ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಗಾರರ ಪರವಾಗಿ ಇವತ್ತು ಕಬ್ಬು ಹಾಗೂ ಬೆಲ್ಲವನ್ನು ಕೊಟ್ಟು ಇವತ್ತು ಅವರ ಹುಟ್ಟುಹಬ್ಬಕ್ಕ ಏನು ನಾವು ಎಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸಾಗುತ್ತೇವೆ. ಕಬ್ಬು ಕೊಡುವುದರ ಮುಖಾಂತರ ಈ ಒಂದು ಗುರ್ಲಾಪುರ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಸೇರಿದಂತಹ ಲಕ್ಷಾಂತರ ಜನ ಕಬ್ಬು ಬೆಳೆಗಾರರ ಪರವಾಗಿ ಕಬ್ಬು ಹಾಗೂ ಬೆಲ್ಲವನ್ನು ಕೊಡುವುದರ ಮುಖಾಂತರ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ BY ವಿಜೇಂದ್ರ ಅವರಿಗೆ ಕಬ್ಬು ಹಾಗೂ ಬೆಲ್ಲವನ್ನು ಕೊಡುವುದರ ಮುಖಾಂತರ ಅವರ ಹುಟ್ಟುಹಬ್ಬಕ್ಕೆ ಇವತ್ತು ಲಕ್ಷಾಂತರ ಜನ ಇಲ್ಲಿ ಸೇರಿದಂತ ಎಲ್ಲ ರೈತ ಬಾಂಧವರ ಕಬ್ಬು ಬೆಳೆಗಾರರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಿಳಿಸುವ ಮುಖಾಂತರ ಕಬ್ಬು ಕೊಡುವ ಮುಖಾಂತರ ಅವರಿಗೆ ಆಚರಣೆ ಮಾಡಲಾಗಿತ್ತು. ಇಲ್ಲಿ ಕಾರ್ಯಕ್ರಮ ಚಾಲನೆ ಕೊಟ್ಟು ಸರ್ ಸರ್ಸರಿ ಇವ್ರನ್ನ ಸರ್ಸರಿ ಸಾಕಾರ ಬರೀನ ಏನ್ ನೋಡ್ರಿ ಎಲ್ಲಾರು ಮಾತಾಡ್ಲಿಕ್ಕೆಲ್ಲ ರೈತರು ಮಾಡ್ತಾರೆ. ಬರೀ ಈ ವೇದಿಕೆ ಇಲ್ಲಿ ಬಂದ ಇದನ್ನ ಮಾಡಕ್ ಹೋಗ್ತಾರೆ, ಹಿಂಗೆ ವೀಸ್ ಮಾಡಕ್ರೆ ಈಗ ಇಲ್ಲಿ ಮುಂದೆ ಕಾರ್ಯಕ್ರಮ ಪ್ರಾರಂಭ ಆಗುದು. ದಯಮಾಡಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ರೈತ ಕುಲದ ದೇವರು, ರೈತ ಚೇತನ, ಮಾಲಿ ಹಾಕುವಂಗಿಲ್ಲ, ಆಡಂಬರ ಮಾಡುವಂಗಿಲ್ಲ ಅಂತೇಳಿ ಮೊದಲಿಂದ ಪದ್ಧತಿ ಬಂದದ. ಅದೇ ತತ್ವ ಸಿದ್ಧಾಂತದ ಮೇಲೆ ನಾವಿವತ್ತು ಬೆಲ್ಲವನ್ನ ಕೊಟ್ಟಿವಿ, ಪೇಡೆ ತಿನ್ಸಿವಿ, ಹಸಿರು ಶಾಲ್ ಹಾಕಿವಿ, ಕಬ್ಬವನ್ನ ಕೈಯಾಗ ಕೊಟ್ಟಿವಿ. ಯಾಕೆ ಕಬ್ಬ ಅವ್ರಿಗೆ ಕೊಟ್ಟಿವಿ ಅಂದ್ರ ಇದೆಲ್ಲ ರೈತರ ಆಶಾವಾದಿಯಾಗಿರ್ತಕ್ಕಂಥ ಕಬ್ಬಿಗೆ ನಿಮ್ಮಿಂದಾದರೂ ನ್ಯಾಯ ಸಿಗಲಿ ಅಂತೇಳಿ ಕೊಟ್ಟಿವಿ. ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನೀವು ಗಟ್ಟಿ ಧ್ವನಿ ಎತ್ತಿರತ್ ನಮಗೆ 100ಕ್ಕೂ 100 ವಿಶ್ವಾಸ ಬಂದದ. ಯಾಕಂತಂದ್ರ ಯಾವುದೇ ರಾಜಕೀಯ ವ್ಯಕ್ತಿ ಬಂದ್ರು 5 ನಿಮಿಷ ನಿಂತು ಓಡಿ ಹೋಗಕತ್ತಾರ. ನೀವು ವಾಸ್ತವ ಮಾಡಿರಿ, ಇಲ್ಲೇ ಊಟ ಮಾಡಿರಿ, ಎಲ್ಲಾ ಮುಖಂಡರ ಬೆಂಬಲ ಕೊಟ್ಟಿರಿ. ನಿನ್ನೆ ಕೂಡ ವಿನಂತಿ ಮಾಡ್ಕೊಂಡಿನಿ, ಈರಣ್ಣ ಕಡಾಡಿ ಸಾಹೇಬರ ನೇತೃತ್ವದೊಳಗ, ನಮ್ಮ P. ರಾಜೀವ್ ಸರ್ ನೇತೃತ್ವದೊಳಗ ನೀವು ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಚೆನ್ನಮ್ಮ ರಾಯಣ್ಣನ ನಾಡಿನೊಳಗ ಡಿಸೆಂಬರ್ದೊಳಗೆ ಏನಾದ್ರೂ ಒಂದು ಇತಿಹಾಸ ನಿರ್ಮಾಣ ಆಗುವಾಗ ನೀವು ಬೆಂಬಲ ಕೊಡ್ರಿ ಅಂತೇಳಿ ವಿನಂತಿ ಮಾಡಿಕೊಂಡು ಇಡೀ ಸಮಸ್ತ ಎಲ್ಲ ಹೋರಾಟಗಾರರ ಪರವಾಗಿ, ಕಬ್ಬು ಬೆಳೆಗಾರರ ಪರವಾಗಿ, ಸಮಸ್ತ ಅನ್ನದಾತರ ಪರವಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೂನಪ್ಪ ಪೂಜಾರಿ ಅವರ ನೇತೃತ್ವದೊಳಗೆ ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನೇರವಾಗಿ ಅವ್ರಿಗೆ ಕೊಡೋಣ ಸರ್. ಅಲ್ಲಿ ಹೆಣ್ಮಕ್ಳು ಅವ್ರು ರೊಟ್ಟಿ ಬಿಟ್ಟು ತಗೊಂಡ್ಬರಾಕತ್ತಾರ್ರಿ, ಸ್ವಲ್ಪ ಅಲ್ಲಿ ಅವ್ರು ಹಾದಿ ಬಿಡ್ರಿ. ಅಲ್ಲಿ ರೊಟ್ಟಿ ತಗೊಂಡ್ಬರೋದ್ರ ಸ್ವಲ್ಪ ಹಾದಿ ಮಾಡಿ ಎಲ್ಲರೂ ಹಾದಿ ಮಾಡಿ ಕೊಡ್ರಿ ಅವ್ರಿಗೆ, ಬರ್ಲಿ ವೇದಿಕೆಗೆ. ಅಲ್ಲೆಲ್ಲ ಹೆಣ್ಮಕ್ಳು ಗ್ರಾಮದವರು 100 ಮಂದಿ ತಾಯಿಯಂದಿರ ರೊಟ್ಟಿ ಬುದ್ಧಿ ತಗೊಂಡ್ಬರದಾರ, ಜೋರಾಗಿ ಚಪ್ಪಾಳೆ ಬಾರ್ಸ್ರಿ. ಮೊದಲು ನಿಮಗ ಹೆಚ್ಚು ಗೌರವ, ಯಾಕಾರ ನಿಮಗೆ ಸಮಾಧಾನ ಇಲ್ಲ, ಅದು ಹುಲಿಗಳು ಗಟ್ಟಿರ್ತಾವ. ಹೌದಾ, ಮ್ಯಾಗ ಕೊಂಡವ್ರು ಬಂದು ರೊಟ್ಟಿ ತಗೊಂಡು ಗಂಡ ಮಕ್ಕಳ ಎದ್ದು ಹೊರಗೆ ಬರ್ರಿ, ಬೇಡ ಇಲ್ಲೇ ಬಂದು ಹೌದು. ನಿರ್ಭೀತ, ನಿಷ್ಪಕ್ಷಪಾತ,
ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.